ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 8ನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಮಾಪನ 2026 ಮಾರ್ಚ್ ತೃತೀಯ ಭಾಷೆ ಹಿಂದಿ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಣೆ ಮಾಡೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಈಗ ಆಲ್ರೆಡಿ ಎಲ್ಲ ಸಬ್ಜೆಕ್ಟಿಗೂ ಮತ್ತು ಹಿಂದಿಯ ಮಾಡೆಲ್ ಕ್ವಶನ್ ಪೇಪರ್ಸ್ಗಳನ್ನೇ ನಾನು ಹಲವಾರು ಮಾಡಿದ್ದೀನಿ. ಆ ಎಲ್ಲದ್ರದ್ದು ಕಂಪ್ಲೀಟ್ ಪ್ಲೇಲಿಸ್ಟ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಡೌನ್ಲೋಡ್ ಮಾಡಿಕೊಂಡು ಸೊ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾವೆಲ್ಲ ವೀಡಿಯೋಸ್ಗಳು ಬೇಕು ನಿಮಗೆ ಅದರೆಲ್ಲ ಲಿಂಕ್ ಅದರೊಳಗಿರುತ್ತೆ. ಹಾಗಾಗಿ ಎಕ್ಸಾಮ್ಗೆ ಯೂಸ್ಫುಲ್ ಆಗ್ತದೆ ಅಂತ ಹೇಳ್ತಾ ವಿಡಿಯೋ ಪ್ರಾರಂಭಿಸ್ತಾ ಇದ್ದೀವಿ. फर्स्ट में निम्नलिखित के लिए 4 विकल्प दिए गए हैं, उनमें से सही विकल्प चुनकर उसके संकेताक्षर सहित लिखिए ಅಂತ ಕೇಳಿದ್ದಾರೆ. फर्स्ट क्वेश्चन, इनमें से पुल्लिंग शब्द है. दादी, नानी, बाई, बहन. सो बाई इज द पुल्लिंग रूप. सेकंड क्वेश्चन, आगे शब्द का विलोम शब्द है. सामने, पीछे, ऊपर, नीचे. आगे, नीचे. सो हाಗಾಗಿ नीचे इज द राइट आंसर. नेक्स्ट थर्ड क्वेश्चन, लड़का शब्द का बहुवचन रूप है. सो लड़का ಅನ್ನೋದು ಬಹುವಚನ, ಹುಡುಗ ಹುಡುಗರು. ಸೊ ಲಡ್ಕೆ, ಬಚ್ಚೆ, ಯುವಕ್, ಲಡ್ಕಿಯಾ ಅಂತ ಇದೆ ಮಕ್ಕಳ. ಸೊ ಲಡ್ಕೆ ಇಸ್ ದ ರೈಟ್ ಆನ್ಸರ್, ಆಪ್ಷನ್ ಎ ಕರೆಕ್ಟ್ ಆಗಿದೆ. फोर्थ क्वेश्चन, दुनिया शब्द का पर्यायवाची शब्द है. जंगल, आकाश, नदिया, जगत. ಸೊ ಜಗತ್ ಕರೆಕ್ಟ್ ಆಗಿರುವಂಥ ಆನ್ಸರ್, ಹಾಗಾಗಿ ಆಪ್ಷನ್ ಡಿ ರೈಟ್ ಆನ್ಸರ್ ಆಗಿದೆ. नेक्स्ट सेकंड मेन, प्रथम 2 पदों से सूचित संबंध के अनुसार तीसरे पद से संबंधित पद लिखिए ಅಂತ ಕೇಳಿದ್ದಾರೆ. क्वेश्चन नंबर 5, चंग चढ़ना, वरीदर डैश, सच्चाई समान, चोरी डैश ಅಂತ ಇದೆ ಮಕ್ಕಳ. ಸೊ ಇದಿಷ್ಟು ಆನ್ಸರ್ ನೋಡ್ಕೊಳ್ಳಿ. नेक्स्ट सेकंड मेन, निम्नलिखित प्रश्नों के एक एक पूर्ण वाक्य लिखिए. क्वेश्चन नंबर 7, सुधा चुट्टी पत्र किसे लिखा रही है. नेक्स्ट, युवक नाम क्या था. नेक्स्ट, सब लोग किसे अपनी जाति से लगाए घूमते हैं. नेक्स्ट फोर्थ में, निम्नलिखित प्रश्नों के उत्तर 2 वाक्य में लिखिए ಕೇಳಿದ್ದಾರೆ ಮಕ್ಕಳ. क्वेश्चन नंबर 10, बीरबल ने अकबर से 8वें दिन क्या कहा. नेक्स्ट 11th क्वेश्चन, बोलू क्या घबर गया. 12ನೇ ಪ್ರಶ್ನೆ, सैनिकों को तुरंत वापस आने का आदेश अचानक क्यों दिया गया. 13ನೇದು, संतुलित आहार के मतलब क्या है ಅಂತ ಕೇಳಿದ್ದಾರೆ. 14ನೇದು, बंदर ने रोटी का बांटवार कैसे किया. नेक्स्ट, फूल सब जग को कैसे सुरभित करते हैं. नेक्स्ट 16th क्वेश्चन, निम्नलिखित वाक्यों के अनुवाद कन्नड़ या अंग्रेजी में कीजिए ಕೇಳಿದ್ದಾರೆ. अकबर ने बीरबल की परीक्षा लेनी थी. नेक्स्ट, कहानी की व्यवस्था विश्व की पूर्व रात ही की जाती है. ಸೊ ಇದಿಷ್ಟನ್ನು ಏನು ಮಾಡಬೇಕು ಅಂದರೆ ಕನ್ನಡದಲ್ಲಿ ಅಥವಾ ಇಂಗ್ಲೀಷಲ್ಲಿ ಅನುವಾದವನ್ನು ಮಾಡಬೇಕು ಅಂತ ಕೇಳಿದ್ದಾರೆ. नेक्स्ट 5th में, निम्नलिखित प्रश्नों के उत्तर 3 या 4 वाक्य में लिखिए. ಸೊ ಇಲ್ಲಿ 5 ಕ್ವಶನ್ಸ್ ಬರುತ್ತೆ, ಈಚ್ ಕ್ವಶನ್ಸ್ಗೆ 3 ಮಾರ್ಕ್ಸ್. क्वेश्चन नंबर 17, आजकल प्रचलित कन्नड़, अंग्रेजी और हिंदी के दैनिक समाचार पत्र के सूची तैयार कीजिए ಕೇಳಿದ್ದಾರೆ. नेक्स्ट क्वेश्चन नंबर 18, पंजाबी लोग बैसाखी त्योहार कैसे मनाते हैं. नेक्स्ट, बादल कैसे बनते हैं ಕೇಳಿದ್ದಾರೆ. 20ನೇ ಕ್ವಶನ್, ನಿಮ್ನಲಿಖಿತ ದೋಹೆ ಕಾ ಭಾವಾರ್ಥ ಲಿಖಿಯೆ. ಸೊ ಸೇಮ್ ಈ ಒಂದು ದೋಹೆಯನ್ನು ತುಂಬ ಬಾರಿ ನಿಮಗೆ ಕೇಳುವಂಥದ್ದು ಪ್ರತಿ ಸರಿನೂ, ಹಾಗಾಗಿ ಈ ದೋಹೆದು ಭಾವಾರ್ಥವನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನಂಬರ್ 20, ನಿಮ್ನಲಿಖಿತ ವಾಕ್ಯೋ ಕಾ ಘಟನ್ ಕ್ರಮಾನುಸಾರ ಲಿಖಿ. ಸೊ ಕ್ರಮಾನುಸಾರದಲ್ಲಿ ಬರೀಬೇಕು. ಸೊ ಇಲ್ಲಿ ನೋಡಿ, ಬೂರಿ ಹಾಲತ್ ಮೇ ಚಿಕ್ಕಯ್ಯ ಚಲ್ ಬಸೆ, तिम्मक्का दंपति ने अपने आप को धर्म कार्य के लगाया. तिम्मक्का का जन्म कक्केनहल्ली में हुआ है. अपना दस्तक पुत्र खोकर तिम्मक्का बहुत दुखी है. ಸೊ ಈ 4 ನೀವು ಕ್ರಮಾನುಸಾರವಾಗಿ ಬರೀಬೇಕಾಗ್ತದೆ ಮಕ್ಕಳ. ನೆಕ್ಸ್ಟ್ 6th ಮೇನ್, ನಿಮ್ನಲಿಖಿತ ಪ್ರಶ್ನೋಕ್ಕೆ ಉತ್ತರ ಲಿಖಿಯೆ. ಇಲ್ಲಿ ನಮಗೆ 2 ಪ್ರಶ್ನೆಗಳು ಬರ್ತದೆ. 22nd ಕ್ವಶನ್ಗೆ ಬಂದರೆ, ನಿಮ್ನಲಿಖಿತ ಕವಿತಾಂಶ ಕಾ ಪೂರ್ಣ ಕಿಜಿಯೇ ಕೇಳ್ತಾರೆ. ಸೊ ಇದೇ ಪದ್ಯ ನಿಮಗೆ ಆಲ್ರೆಡಿ ಗೊತ್ತಿದೆ, ಆ ಪದ್ಯ ಒಂದನ್ನೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ.
नेक्स्ट 23rd क्वेश्चन, निम्नलिखित गद्यांश के पढ़कर नीचे दिए गए प्रश्न के उत्तर लिखिए. ಸೊ ಇಲ್ಲಿ ಒಂದು 4 ಲೈನ್ ಪ್ಯಾಸೇಜ್ ಕೊಟ್ಟಿದ್ದಾರೆ, ಅದನ್ನು ನೋಡಿಕೊಂಡು ಆನ್ಸರ್ ಬರೀಬೇಕು. ಫಸ್ಟ್ ಕ್ವೆಶ್ಚನ್, ಪೇಡ್ ಅವ್ರ ಪೌದೆ ಹಮಿ ಕ್ಯಾ ಪ್ರದಾನ್ ಕರ್ತಾ ಹೈ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಅದಕ್ಕೆ ನೋಡಿ ನಿಮಗೆ ಇಲ್ಲೇ ಆನ್ಸರ್ ಇದೆ. ಸೊ ಅಂಥದ್ದು ಇಲ್ಲಿ ನೋಡಿ, ಯಹ ಹಮೆ वास लेने के लिए ऑक्सीजन और भोजन के लिए फल और सब्जियां प्रदान करते हैं. ಸೊ ಇದು ನಮಗೆ ಮೊದಲನೇ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್, ಪೇಡ್ ಪೌದೆ ಹಮಾರೆ ಪರ್ಯಾವರಣ ಕೋ ಕಿಸ್ ಪ್ರಕಾರ ರಖತೆ ಹೈ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಅದಕ್ಕೆ ನೋಡಿ ಇಲ್ಲೇ ನೆಕ್ಸ್ಟ್ ಇದೆ, ಪೇಡ್ ಪೌದೆ ಹಮಾರೆ ಪರ್ಯಾವರಣ ಕಿ ಬಿ ಸುಂದರ್ और हर बार बनाया रखते हैं. ಸೊ ಇದು ಸೆಕೆಂಡ್ ಕ್ವಶನ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಪೇಡ್ ಪೌದೆ ಕೋ ಬಿನಾ ಹಮಾರಾ ಜೀವನ್ ಕೈಸೆ ಲಗಾ. ಸೊ ಅಲ್ಲಿಗೆ ನೋಡಿ ಇಲ್ಲೇ ಥರ್ಡ್ ಒನ್ ಸ್ಟಾರ್ಟ್ ಆಗುತ್ತೆ, ಹಮಾರಾ ಜೀವನ್ ಅಸಂಭವ್ ಹೋ ಗಯಾ ಹೈ. ಸೊ ಇದು ಮೂರನೇ ಪ್ರಶ್ನೆಗೆ ಆನ್ಸರು. ನೆಕ್ಸ್ಟು, ಹಮೆ ಕಿಸ್ಕಿ ಜಿಮ್ಮೆದಾರಿ ಲೇನಿ ಚಾಹಿಯೆ ಕೇಳಿದ್ದಾರೆ. ಹಮೆ ಇನ್ ಬಚನೆ ಅವ್ರ ಬಡ್ನೆ ಕೆ ಲಿಯೆ ಜಿಮ್ಮೆದಾರಿ ಕೆ ಲೇನಿ ಚಾಹಿಯೆ. ಸೊ ಇದು 4ನೇ ಕ್ವಶನ್. ನೋಡಿ ಬಹಳ ಈಸಿಯಾಗಿ ನೀವು ಈ ಮೇನಲ್ಲಿ 4 ಅಂಕಗಳನ್ನು ಇದರಿಂದ ಗಳಿಸ್ಬೋದು. ಪದ್ಯದಿಂದ 4 ಅಂಕ, ಸೊ ಅಲ್ಲಿಗೆ 8 ಅಂಕ ಬಂದೇ ಬಿಡ್ತದೆ. ಆ್ಯಂಡ್ ಲಾಸ್ಟಿಗೆ ಬಂದರೆ ನಿಮಗೆ ಒಂದು ಲೆಟರ್ ರೈಟಿಂಗ್ ಇರ್ತದೆ ಮಕ್ಕಳ. 3 दिन की छुट्टी के लिए अपने प्राध्यापक को एक पत्र लिखिए. ನೋಡಿ ಅಲ್ಲಿಗೆ ನಿಮಗೆ ಪೂರ್ಣ ಮಾರ್ಕ್ಸು, ಅಲ್ಲಿ 4 ಮಾರ್ಕ್ಸ್ ಸಿಗ್ತದೆ. ಸೊ ಈಸಿಯಾಗಿ ನಿಮ್ಗೆ ಇಲ್ಲೇ 12 ಮಾರ್ಕ್ಸು ಸಿಗುವಂಥದ್ದು. ಹಾಗಾಗಿ ಈ ಮೇನನ್ನು ಮಿಸ್ ಮಾಡ್ಕೊಳ್ಳೇಬೇಡಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದು ಕ್ವಶನ್ ಪೇಪರ್ ನಿಮ್ಗೆ ಕೊಟ್ಟಿದ್ದೀವಿ, ಇದರಲ್ಲೂ ಎಷ್ಟೋ ಕ್ವಶನ್ಸ್ಗಳು ನಿಮ್ಮ ಫೈನಲ್ ಎಕ್ಸಾಮ್ಗೆ ರಿಪೀಟ್ ಆಗ್ತದೆ ಮಕ್ಕಳ. ಇದೇ ಡೆಫಿನೆಟ್ ಕ್ವಶನ್ಸ್ ಪೇಪರ್ ಅಂತ ಅಲ್ಲ, ಸೊ ಇದರಲ್ಲಿರೋ ಕ್ವಶನ್ಸ್ಗಳು ನಿಮ್ಮ ಎಕ್ಸಾಮ್ಗೆ ರಿಪೀಟ್ ಆಗ್ತವೆ. ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.